ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಏನು CTET ಎಕ್ಸಾಮ್ ನಡೀತು, ಪೇಪರ್ 2 2ಕ್ಕೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿಯ ಒಂದು ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಅಂದರೆ ಇದು ಸಂಭವನೀಯ ಕೀ ಉತ್ತರಗಳಾಗಿರುತ್ತೆ. ಇದು ಫೈನಲ್ ಅಂತ ಹೇಳೋಕ್ಕಾಗಲ್ಲ. ಸೊ ಸಂಭವನೀಯ ಕೀ ಉತ್ತರಗಳು 99% ಅಕ್ಯುರೇಟ್ ಆಗಿರುತ್ತೆ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಪಾರ್ಟ್ 1, ಸೊ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಇದೆ. ಸೊ ಇಲ್ಲಿ ನಾವು ಇವಾಗ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಸರ್ಷನ್ ಆ್ಯಂಡ್ ರೀಸನ್ ಕೊಟ್ಟಿದ್ದಾರೆ. ಸೊ ಇಫ್ ಫಿಸಿಕಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಇಸ್ ಡಿಲೇಡ್ ದೆನ್ ದೇರ್ ಸೋಷಿಯಲ್ ಆ್ಯಂಡ್ ಎಮೋಷನಲ್ ಡೆವಲಪ್ಮೆಂಟ್ ಗೆಟ್ಸ್ ಅಫೆಕ್ಟೆಡ್ ಅಂತ. ಅಂದರೆ ಮಕ್ಕಳ ದೈಹಿಕ ಅಭಿವೃದ್ಧಿಯಲ್ಲಿ ವಿಳಂಬವಾಗಿದ್ದರೆ ಅವರ ಸಾಮಾಜಿಕ ಮತ್ತು ಭಾವನಾತ್ಮಕ ಅಭಿವೃದ್ಧಿ ಪ್ರಭಾವಿತವಾಗುತ್ತೆ. ಸೊ ರೀಸನ್ ಏನು ಕೊಟ್ಟಿದ್ದಾರೆ, ದೆರ್ ಇಸ್ ಡೆವಲಪ್ಮೆಂಟಲ್ ಕಂಟಿನ್ಯೂಟಿ ಇನ್ ದ ಕೋರ್ಸ್ ಆಫ್ ಚಿಲ್ಡ್ರನ್ಸ್ ಡೆವಲಪ್ಮೆಂಟ್ ಅಂತ. ಅಂದರೆ ಮಕ್ಕಳ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ನಿರಂತರತೆ ಅನ್ನೋದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ 1 ನೋಡಿ, ಇಲ್ಲಿ both A and R are true. R is the correct explanation of A ಅಂತ. ಸೊ ಎರಡು ಕೂಡ ಕರೆಕ್ಟು. ರೀಸನ್ ಏನಿದೆ, ಅಸರ್ಷನ್ನ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ಅಕಾರ್ಡಿಂಗ್ ಟು ಜೀನ್ ಪಿಯಾಜೆಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಜೀನ್ ಪಿಯಾಜೆ ಅವರ ಪ್ರಕಾರ ಸಂಜನಾತ್ಮಕ ಅಭಿವೃದ್ಧಿ ಅಂದರೆ ಏನು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಸ್ ದ ಪ್ರಾಸೆಸ್ ಆಫ್ ಅಡಾಪ್ಷನ್ ಆಫ್ ದ ಎನ್ವಿರಾನ್ಮೆಂಟ್ ಬೈ ಚೇಂಜಿಂಗ್ ಒನ್ಸ್ ಸ್ಕೀಮಾಸ್ ಅಂತ. ಅಂದರೆ ಒನ್ಸ್ ಸ್ಕೀಮಾಸ್ ಬದಲಾಯಿಸುವ ಮೂಲಕ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಅಂತ. ಸೊ ಪಿಯಾಜೆ ಕಾಗ್ನಿಟಿವ್ ಡೆವಲಪ್ಮೆಂಟನ್ನು ಅಡಾಪ್ಟೇಷನ್ ಪ್ರಕ್ರಿಯೆಯಾಗಿ ವಿವರಿಸ್ತಾರೆ. ಸೊ ಇದರಲ್ಲಿ ಎರಡು ಮುಖ್ಯ ಅಂಶಗಳನ್ನ ನಾವು ನೋಡ್ತೀವಿ, ಅಸಿಮ್ಯುಲೇಷನ್ ಆ್ಯಂಡ್ ಅಕೊಮೊಡೇಷನ್. ಸೊ ಅಸಿಮ್ಯುಲೇಷನ್ ಅಂದರೆ ಹೊಸ ಮಾಹಿತಿಯನ್ನು ಇವಾಗಿರುವ ಸ್ಕೀಮಾಗೆ ಹೊಂದಿಸೋದು. ಸೊ ಅಕೊಮೊಡೇಷನ್ ಅಂದರೆ ಸ್ಕೀಮಾಗಳನ್ನು ಬದಲಾಯಿಸಿ ಹೊಸ ಮಾಹಿತಿಗೆ ಹೊಂದ್ಕೊಳ್ಳೋದು ಅಂತ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 4 ನಾವು ಸರಿಯಾಗಿರ್ತಕ್ಕಂತಹ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಓಕೆ, ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಇದು ಕೂಡ ಅಸರ್ಷನ್ ಆ್ಯಂಡ್ ರೀಸನ್ ಆಗಿರುತ್ತೆ. ಸೊ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಟೀಚರ್ಸ್ ಶುಡ್ ಅವಾಯ್ಡ್ ಕೊಲಾಬರೇಷನ್ಸ್, ಗ್ರೂಪ್ ವರ್ಕ್ ಆ್ಯಂಡ್ interactions among students. ಎರಡನೇದು ರೀಸನ್, ಲರ್ನಿಂಗ್ ಇಸ್ ಅ ಪ್ಯಾಸಿವ್ ಪ್ರಾಸೆಸ್ ಆ್ಯಂಡ್ ಅಕ್ಯೂರ್ಸ್ ಮೋಸ್ಟ್ ಎಫೆಕ್ಟಿವ್ಲಿ ಥ್ರೂ ಮೆಮೊರೈಸೇಷನ್ ಆ್ಯಂಡ್ ಇಮಿಟೇಷನ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬೋತ್ A and R ಆರ್ ಫಾಲ್ಸ್ ಅಂತ. ಸೊ ಇದಕ್ಕೆ ಮೂರನೇ ಪ್ರಶ್ನೆಗೆ ಅಸರ್ಷನ್ ಆ್ಯಂಡ್ ರೀಸನ್. ಸೊ ಆಪ್ಷನ್ 4 ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ, ರ್ಯಾಪಿಡ್ ಇನ್ಕ್ರೀಸ್ ಇನ್ ಹೈಟ್ ಆ್ಯಂಡ್ ವೆಯ್ಟ್ ಡ್ಯೂರಿಂಗ್ ಅಡಾಲ್ಸೆನ್ಸ್ ದಟ್ ಯೂಶಲಿ ಪ್ರೊಸೀಡ್ ಸೆಕ್ಷುವಲ್ ಮೆಚುರಿಟಿ ಇಸ್ ರೆಫರ್ ಟು ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 5ನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. ಇದು ಕೂಡ ಅಸರ್ಷನ್ ಆ್ಯಂಡ್ ರೀಸನ್ ಆಗಿರುತ್ತೆ. ಸೊ ಅಸರ್ಷನ್ ಏನು ಕೊಟ್ಟಿದ್ದಾರೆ, ವೆನ್ ಟಾಕಿಂಗ್ about differences, expressions that put the person ahead of the differences should be used, such as the student with disabilities rather than the disabled students ಅಂತ. ಸೊ ಅದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ, the language we use when talking about learners with different needs shapes the perspective and attitudes ಅಂತ ಇದೆ. ಓಕೆ, ಸೊ ಇಲ್ಲಿಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಸರ್ಷನ್ ಆ್ಯಂಡ್ ರೀಸನ್ ಅಂತ ಬಂದಾಗ ನಾವು ಆಪ್ಷನ್ 1 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ಬೋತ್ A and R ಆರ್ ಟ್ರೂ ಆ್ಯಂಡ್ R ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ 6ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ಇದು ಕೂಡ ಅಸರ್ಷನ್ ಆ್ಯಂಡ್ ರೀಸನ್ ಆಗಿರುತ್ತೆ. ಸೊ ಇಲ್ಲಿ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಚಿಲ್ಡ್ರನ್ ಇಸ್ ಮಿಡಲ್ ಸ್ಕೂಲ್ಸ್ ಶುಡ್ ಬಿ ಎನ್ಕರೇಜ್ ಟು ರೈಟ್ ಅಬೌಟ್ ದೇರ್ ಎಮೋಷನ್ಸ್ ಆನ್ ಅ ಡೈಲಿ ಆರ್ ವೀಕ್ಲಿ ಬೇಸಿಸ್ ಆ್ಯಂಡ್ ರಿಫ್ಲೆಕ್ಟ್ ಅಪಾನ್ ದೆಮ್ ಅಂತ. ಅಂದರೆ ಮಧ್ಯಮ ಶಾಲೆಯ ಮಕ್ಕಳನ್ನು ಪ್ರತಿದಿನ ಅಥವಾ ವಾರದ ಆಧಾರದ ಮೇಲೆ ತಮ್ಮ ಭಾವನೆಗಳ ಬಗ್ಗೆ ಬರೆಯೋದಕ್ಕೆ ಅಥವಾ ಅವುಗಳ ಮೇಲೆ ಚಿಂತನೆ ಮಾಡೋದಕ್ಕೆ ಪ್ರೋತ್ಸಾಹಿಸಬೇಕು ಅನ್ನೋದು. ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಒನ್ಸ್ ಎಮೋಷನ್ಸ್ ಇಸ್ ಅ ಕಾಗ್ನಿಟಿವ್ ಪ್ರಾಸೆಸ್ ದಟ್ ಕ್ಯಾನ್ ಲೀಡ್ ಟು ಆ್ಯಕ್ಷನ್ ಅಂತ ಇದೆ. ಅಂದರೆ ತನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಜ್ಞಾನಾತ್ಮಕ ಪ್ರಕ್ರಿಯೆ ಆಗಿದ್ದು ಅದು ಕ್ರಿಯೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೋತ್ A and R ಆರ್ ಕರೆಕ್ಟ್. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A ಅಂತ. ಅಂದರೆ A ಮತ್ತು R ಎರಡು ಕೂಡ ಕರೆಕ್ಟ್ ಆಗಿದೆ. R A ದ ಒಂದು ಸರಿಯಾದ ವಿವರಣೆ ಅಂತ. ಇಲ್ಲಿ ಮಕ್ಕಳಿಗೆ ತಮ್ಮ ಒಂದು ಭಾವನೆಗಳನ್ನು ಬರೆಯೋದಕ್ಕೆ ಮತ್ತು ಅವುಗಳ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅವಕಾಶ ನೀಡೋದು ಒಂದು ಎಮೋಷ್ನಲ್ ಇಂಟೆಲಿಜೆನ್ಸ್, ಅಂದರೆ ಒಂದು ಭಾವನಾತ್ಮಕ ಜ್ಞಾನವನ್ನು ಬೆಳೆಸುತ್ತೆ. ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಾಗ್ನಿಟಿವ್ ಪ್ರಕ್ರಿಯೆ ಆಗಿರುತ್ತೆ. ಮತ್ತು ಅದು ಮಕ್ಕಳಿಗೆ ತಮ್ಮ ಒಂದು ವರ್ತನೆ ಮತ್ತು ನಿರ್ಧಾರಗಳನ್ನು ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಅಸರ್ಷನ್ ಆ್ಯಂಡ್ ರೀಸನ್ ಎರಡು ಕೂಡ ಸರಿಯಾಗಿರುತ್ತೆ. ಆ್ಯಂಡ್ ರೀಸನ್ ಅಸರ್ಷನನ್ನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅನ್ನೋದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 7ನೇ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಎಫೆಕ್ಟಿವ್ ಸ್ಟ್ರಾಟಜಿ
ಸ್ಟ್ರಾಟಜಿ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಸಮಸ್ಯೆ ಪರಿಹಾರದಲ್ಲಿ ಪರಿಣಾಮಕಾರಿ ತಂತ್ರವಲ್ಲ ಅನ್ನೋದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ 3 ನೋಡಿಲಿ, ಓವರ್ ಲುಕಿಂಗ್ ರಿಲೆವೆಂಟ್ ಇನ್ಫಾರ್ಮೇಷನ್ ಅಂತ. ಅಂದರೆ ಸಂಬಂಧಿತ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡೋದು. ಸೊ ಸಮಸ್ಯೆ ಪರಿಹಾರದಲ್ಲಿ ಪರಿಣಾಮಕಾರಿ ತಂತ್ರ ಅಂತ ಬಂದಾಗ ಮಾದರಿಗಳನ್ನು ಐಡೆಂಟಿಫೈ ಮಾಡೋದು, ತಾರ್ಕಿಕ ಚಿಂತನೆ ಮತ್ತು ಸಂಕೀರ್ಣ ಸಮಸ್ಯೆಗಳನ್ನ ಸಣ್ಣ ಭಾಗಗಳಾಗಿ ವಿಭಜಿಸೋದು. ಆದರೆ ಇಲ್ಲಿ ಸಂಬಂಧಿತ ಮಾಹಿತಿಯನ್ನು ನಿರ್ಲಕ್ಷಿಸುವುದು ಸಮಸ್ಯೆ ಪರಿಹಾರವನ್ನು ಕಷ್ಟಗೊಳಿಸುತ್ತೆ ಹೊರತು ಇದು ಪರಿಣಾಮಕಾರಿ ತಂತ್ರ ಅಲ್ಲ. ಸೊ ಮತ್ತು ತಪ್ಪು ನಿರ್ಧಾರಗಳಿಗೂ ಕೂಡ ಇದು ಕಾರಣ ಆಗೋದ್ರಿಂದ ಆಪ್ಷನ್ 3 ಪರಿಣಾಮಕಾರಿ ತಂತ್ರ ಅಲ್ಲ. ಓಕೆ, ನೆಕ್ಸ್ಟ್ 8ನೇದು ಇಲ್ಲಿ ನೋಡಿಲಿ, ಅಕಾರ್ಡಿಂಗ್ ಟು ಪಿಯಾಜೆಟ್ ವೆನ್ ಚಿಲ್ಡ್ರನ್ ರೀಚ್ ದ ಪಾಯಿಂಟ್ ಆಫ್ ಬೀಯಿಂಗ್ ಏಬಲ್ ಟು ಜನರಲೈಸ್ ಆ್ಯಂಡ್ ಎಂಗೇಜ್ ಇನ್ ಮೆಂಟಲ್ ಟ್ರಯಲ್ ಆ್ಯಂಡ್ ಎರರ್ ಬೈ ಥಿಂಕಿಂಗ್ ಅಪ್ ಹೈಪೋಥಿಸಿಸ್ ಆ್ಯಂಡ್ ಟೆಸ್ಟಿಂಗ್ ದೆಮ್ ಇನ್ ದೇರ್ ಹೆಡ್ಸ್, ದೇ ಆರ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪಿಯಾಜೆ ಅವರ ಪ್ರಕಾರ ಮಕ್ಕಳು ಸಾಮಾನ್ಯೀಕರಣ ಮಾಡೋದಕ್ಕೆ ಹೈಪೋಥಿಸಿಸ್ಗಳನ್ನ ಯೋಚಿಸಿ ಮನಸ್ಸಿನಲ್ಲಿ ಪರೀಕ್ಷಿಸಿ ಮಾನಸಿಕ ಪ್ರಯೋಗ ಮತ್ತು ತಪ್ಪು ವಿಧಾನದಲ್ಲಿ ತೊಡಗಲು ಸಾಧ್ಯವಾಗುವಾಗ ಅವರು ಯಾವ ಹಂತದಲ್ಲಿ ಇರ್ತಾರೆ ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳಬೇಕಾಗುತ್ತೆ. ಕನ್ನಡದಲ್ಲಿ ಔಪಚಾರಿಕ ಹಂತ ಅಂತ ಹೇಳ್ತೀವಿ, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ. ಸೊ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ 11 ಆ್ಯಂಡ್ ಅಬೋವ್ 11 ವರ್ಷದ ಮೇಲೆ ಇರ್ತಕ್ಕಂತಹ ಒಂದು ವಯಸ್ಸಿನ ಮಕ್ಕಳಾಗಿರೋದ್ರಿಂದ ನಾವು ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು 9ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಲರ್ನ್ ಎಫಿಷಿಯೆಂಟ್ಲಿ ಆ್ಯಂಡ್ ಇನ್ ಮೀನಿಂಗ್ಫುಲ್ ವೇಸ್ ವೆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳು ಪರಿಣಾಮಕಾರಿ ಮತ್ತು ಅರ್ಥಪೂರ್ಣವಾಗಿ ಕಲಿಯುವಂತಹ ಸಮಯ ಯಾವುದು ಅನ್ನೋದು. ಸೊ ಇದಕ್ಕೆ ಆಪ್ಷನ್ 4 ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ 4, ದೇರ್ ರೆಸ್ಪಾನ್ಸಸ್ ಆ್ಯಂಡ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸಸ್ ಆರ್ ಅಟೆಂಡೆಡ್ ಆ್ಯಂಡ್ ವ್ಯಾಲ್ಯೂಡ್ ಅಂತ. ಅವರ ಪ್ರತಿಕ್ರಿಯೆಗಳು ಮತ್ತು ವೈಯಕ್ತಿಕ ಅನುಭವಗಳಿಗೆ ಗಮನ ನೀಡಿ ಅವುಗಳಿಗೆ ಮೌಲ್ಯವನ್ನು ನೀಡಿದಾಗ ಅಂತ. ಸೊ ಅರ್ಥಪೂರ್ಣ ಕಲಿಕೆ ಆಗೋದು ವಿದ್ಯಾರ್ಥಿಗಳ ಒಂದು ಅನುಭವ, ಪ್ರತಿಕ್ರಿಯೆಗಳು ಮತ್ತು ವೈಯಕ್ತಿಕ ಹಿನ್ನೆಲೆಯನ್ನು ಗುರುತಿಸಿ ಅವುಗಳಿಗೆ ಮೌಲ್ಯ ನೀಡಿದಾಗ. ಸೊ ಅಸಂಬದ್ಧ ಮಾಹಿತಿಗಳು, ವಿಫಲತೆಯ ಒಂದು ಭಯ ಅಥವಾ ಸಂಪೂರ್ಣವಾಗಿ ವಿಭಿನ್ನ ಕಲ್ಪನೆಗಳು ಮೀನಿಂಗ್ಫುಲ್ ಲರ್ನಿಂಗ್ಗೆ ಸಹಾಯ ಮಾಡೋದಿಲ್ಲ. ಹಾಗಾಗಿ ಆಪ್ಷನ್ 4 ಸರಿಯಾದ ಆನ್ಸರ್ ಆಗುತ್ತೆ. ಆ್ಯಂಡ್ 10ನೇದು, ಅಕಾರ್ಡಿಂಗ್ ಟು ಲಾರೆನ್ಸ್ ಕೋಲನ್ಬರ್ಗ್, ಅರೌಂಡ್ ವಿಚ್ ಎಥಿಕ್ಸ್ ಡೂ ವೆರಿ ಯಂಗ್ ಚಿಲ್ಡ್ರನ್ಸ್ ಮಾರಲ್ ರೀಸನಿಂಗ್ ರಿವಾಲ್ವ್ ಅಂತ ಇದೆ. ಅಂದರೆ ಲಾರೆನ್ಸ್ ಕೋಲನ್ಬರ್ಗ್ ರವರ ಪ್ರಕಾರ ತುಂಬ ಚಿಕ್ಕ ಮಕ್ಕಳ ನೈತಿಕ ತಾರ್ಕಿಕತೆ ಯಾವ ನೈತಿಕತೆಯ ಸುತ್ತ ತಿರುಗುತ್ತೆ ಅಂತ. ಸೊ ಇದಕ್ಕೆ ನೋಡಿ, ಇಲ್ಲಿ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ಎಥಿಕ್ ಆಫ್ ಈಗೋಸೆಂಟ್ರಿಕ್ ಅಂದರೆ ಆತ್ಮಕೇಂದ್ರಿತ ನೈತಿಕತೆ ಅಂತ. ಸೊ ಕೋಲನ್ಬರ್ಗ್ ರವರ ಪ್ರೀ ಕನ್ವೆನ್ಷನಲ್ ಸ್ಟೇಜ್ನಲ್ಲಿ ಚಿಕ್ಕ ಮಕ್ಕಳು ತಮ್ಮ ಒಂದು ನೈತಿಕ ನಿರ್ಧಾರಗಳನ್ನು ಏನು ಹೇಳ್ತಾರೆ, ಸ್ವಾರ್ಥ ಮತ್ತು ಶಿಕ್ಷೆಯನ್ನು ತಪ್ಪಿಸುವಂತಹ ಮತ್ತು ಬಹುಮಾನವನ್ನು ಪಡೆಯುವಂತಹ, ಸೊ ಇವುಗಳ ಒಂದು ಆಧಾರದ ಮೇಲೆ ಮಾಡ್ತಾ ಹೋಗ್ತಾರೆ. ಅವರು ಇನ್ನೂ ಕೂಡ ಬೇರೆಯವರ ದೃಷ್ಟಿಕೋನ ಮತ್ತು ಕಾನೂನುಗಳ ಬಗ್ಗೆ ಯೋಚನೆ ಮಾಡಲ್ಲ. ಹಾಗಾಗಿ ಅವರ ಒಂದು ರೀಸನಿಂಗ್ ಈಗೋಸೆಂಟ್ರಿಕ್ ಆಗಿರುತ್ತೆ. ಸೊ ಸ್ವಕೇಂದ್ರಿತ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 11ನೇದು ಅಸರ್ಷನ್ ಆ್ಯಂಡ್ ರೀಸನ್ನು. ಸೊ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಸಿವ್ ಇಂಪ್ರೂವ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಇದೆ. ಅಂದರೆ ವೈವಿಧ್ಯತೆ ಮತ್ತು ಸಮಾವೇಶ ಬೋಧನೆ ಮತ್ತು ಕಲಿಕೆಯನ್ನು ಉತ್ತಮಗೊಳಿಸುತ್ತೆ ಅನ್ನೋದು. ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಂಗೇಜಿಂಗ್ ಇನ್ ಕನ್ವರ್ಸೇಷನ್ಸ್ ಅಕ್ರಾಸ್ ಡಿಫ್ರೆನ್ಸಸ್ ಹಿಂಡರ್ಸ್ ಚಿಲ್ಡ್ರನ್ಸ್ ಎಬಿಲಿಟಿ ಟು ಥಿಂಕ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತ. ಅಂದರೆ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಸಂವಾದದಲ್ಲಿ ತೊಡಗುವುದು ಮಕ್ಕಳ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಚಿಂತನೆಗೆ ಅಡ್ಡಿಯಾಗತ್ತೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಅಂತ. ಸೊ ಎ ಕರೆಕ್ಟ್ ಆಗಿರುತ್ತೆ, ರೀಸನ್ ರಾಂಗ್ ಆಗಿರುತ್ತೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 12ನೇ ಪ್ರಶ್ನೆ ನೋಡಿ, Which of the following are effective teaching strategies to cater to diverse needs of learners in a classroom ಅಂತ ಇದೆ. ಅಂದರೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ವಿಭಿನ್ನ ಅಗತ್ಯಗಳನ್ನು ಪೂರೈಸಲು ಪರಿಣಾಮಕಾರಿ ಬೋಧನಾ ತಂತ್ರಗಳು ಯಾವ್ಯಾವುದು ಅಂತ. ಸೊ ಇದನ್ನು ಕೋಡ್ಗಳ ಮುಖಾಂತರ ನಾವು ಹೇಳಬೇಕಾಗುತ್ತೆ. ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಪ್ಷನ್ 3 ಎ ಆ್ಯಂಡ್ ಸಿ. ಸೊ ಎ ಬಂದ್ಬಿಟ್ಟು ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಅಂದರೆ ವಿಭೇದಿತ ಬೋಧನೆ, ಆ್ಯಂಡ್ ಸಿ ಬಂದ್ಬಿಟ್ಟು ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲಾನ್ಸ್ ಅಂತ ಇದೆ. ಸೊ ವಿದ್ಯಾರ್ಥಿಗಳ ಒಂದು ವಿಭಿನ್ನ ಅಗತ್ಯತೆಗಳನ್ನು ಪೂರೈಸೋದಕ್ಕೆ ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಮತ್ತು ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ಲಾನ್ಸ್, ಇದನ್ನು IEPs ಅಂತ ಹೇಳಿ ಕರಿತೀವಿ. ಇದು ಅತ್ಯಂತ ಎಫೆಕ್ಟಿವ್ ಮೆಥಡ್ ಆಗಿರುತ್ತೆ. ಸೊ ಮಾನ್ಯಕೃತ ಪಠ್ಯಕ್ರಮ ಎಲ್ರಿಗೂ ಒಂದೇ ರೀತಿಯ ಕಲಿಕೆಯನ್ನು ಒತ್ತಾಯಿಸೋದ್ರಿಂದ ಅದು ವಿಭಿನ್ನ ಅಗತ್ಯಗಳನ್ನ ಪೂರೈಸೋದಕ್ಕೆ ಸೂಕ್ತ ಅಲ್ಲ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟು 13ನೇದು, ಅಕಾರ್ಡಿಂಗ್ ಟು ಕನ್ಸ್ಟ್ರಕ್ಟಿವಿಸ್ಟ್ ಥಿಯರೀಸ್ ಅಂದರೆ ಸಂರಚನಾವಾದಿ ತಂತ್ರಜ್ಞರ ಪ್ರಕಾರ ಏನು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ
ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 1 ನೋಡಿ ಇಲ್ಲಿ, ಚಿಲ್ಡ್ರನ್ ಹ್ಯಾವ್ ಅ ನ್ಯಾಚುರಲ್ ಟೆಂಡೆನ್ಸಿ ಟು ಮೇಕ್ ಸೆನ್ಸ್ ಆಫ್ ದ ವರ್ಲ್ಡ್ ಅನ್ನೋದು. ಅಂದರೆ ಕನ್ಸ್ಟ್ರಕ್ಟಿವಿಸ್ಟ್ ತತ್ವಜ್ಞರೇನಿದ್ದಾರೆ ಕಲಿಕೆಯನ್ನು ಆಕ್ಟಿವ್ ಪ್ರಾಸೆಸ್ ಅಂತ ಹೇಳಿ ಪರಿಗಣಿಸ್ತಾರೆ. ಸೊ ಮಕ್ಕಳು ತಮ್ಮ ಒಂದು ಅನುಭವಗಳಿಂದ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಸ್ವಾಭಾವಿಕವಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಟೆಂಡೆನ್ಸಿಯನ್ನು ಹೊಂದಿರ್ತಾರೆ. ಬಾಹ್ಯ ಪ್ರೇರಣೆ ಅಥವಾ ಅಂತಿಮ ರೂಪದ ಮಾಹಿತಿ ನೀಡೋದು ಕನ್ಸ್ಟ್ರಕ್ಟಿವಿಸ್ಟ್ ದೃಷ್ಟಿಕೋನಕ್ಕೆ ವಿರುದ್ಧವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಅಂಡ್ ನೆಕ್ಸ್ಟ್ 14ನೇ ಒಂದು ಪ್ರಶ್ನೆ, ಟೂ ಕಾಮನ್ಲಿ ಯೂಸ್ಡ್ ಸ್ಟ್ರಾಟಜೀಸ್ ಫಾರ್ ಎಫೆಕ್ಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ಆನ್ಸರ್ ಅಂತ ಹೇಳ್ಬೋದು. ಸೊ ಯಾಕೆ ಆಪ್ಷನ್ 1 ಅಂತ ಹೇಳಿದ್ರೆ, ಸಮಸ್ಯೆ ಪರಿಹಾರದಲ್ಲಿ ಆಲ್ಗೊರಿದಮ್ಸ್ ಇದನ್ನ ಹಂತ ಹಂತವಾಗಿ ಅನುಸರಿಸುವ ಒಂದು ನಿಯಮಿತ ವಿಧಾನ, ಮತ್ತೆ ಹೆಯೂರಿಸ್ಟಿಕ್ಸ್ ಅಂದರೆ ಅನುಭವಾಧಾರಿತ ಸರಳ ತಂತ್ರಗಳು ಸಾಮಾನ್ಯವಾಗಿ ಇದನ್ನ ಬಳಸ್ತಾರೆ. ಸೊ ಫಂಕ್ಷನಲ್ ಫಿಕ್ಸ್ಡ್ನೆಸ್ ಮತ್ತೆ ರೆಸ್ಪಾನ್ಸ್ ಸೆಟ್ ಇದೇನಿದೆ ಸಮಸ್ಯೆ ಪರಿಹಾರಕ್ಕೆ ಅಡ್ಡಿಯಾಗುವಂತಹ ಒಂದು ಅಂಶಗಳು, ತಂತ್ರಗಳಲ್ಲ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 15ನೇ ಒಂದು ಪ್ರಶ್ನೆ ನೋಡಿ, a teacher is designing a lesson plan for a group of students with varying levels of understanding of a topic. According to Vygotsky's theory, which of the following should the teacher consider when designing the lesson ಅಂತ ಇದೆ. ಅಂದರೆ ಒಬ್ಬ ಶಿಕ್ಷಕನು ವಿಭಿನ್ನ ಮಟ್ಟದ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೋಸ್ಕರ ಪಾಠ ಯೋಜನೆಯನ್ನು ರೂಪಿಸ್ತಾ ಇದ್ದಾನೆ. ವೈಗೋಟ್ಸ್ಕಿ ಅವರ ಸಿದ್ಧಾಂತದ ಪ್ರಕಾರ ಶಿಕ್ಷಕ ಯಾವ ಅಂಶವನ್ನು ಪರಿಗಣಿಸಬೇಕು ಅನ್ನೋದು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 3 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ದ ಟೀಚರ್ ಶುಡ್ ಕನ್ಸಿಡರ್ ಈಚ್ ಸ್ಟೂಡೆಂಟ್ಸ್ ಕರೆಂಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪ್ರೊವೈಡಿಂಗ್ ಅಪ್ರೋಪ್ರಿಯೇಟ್ ಸಪೋರ್ಟ್ ಟು ಹೆಲ್ಪ್ ದೆಮ್ ಟು ರೀಚ್ ದ ನೆಕ್ಸ್ಟ್ ಲೆವೆಲ್ ಅಂತ. ಸೊ ವೈಗೋಟ್ಸ್ಕಿ ಅವರ ZPD ಅಂದರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಸಿದ್ಧಾಂತದ ಪ್ರಕಾರ ವಿದ್ಯಾರ್ಥಿಗಳು ತಮ್ಮ ಒಂದು ಪ್ರಸ್ತುತ ಮಟ್ಟಕ್ಕಿಂತ ಸ್ವಲ್ಪ ಹೆಚ್ಚು ಸವಾಲಿನ ಕೆಲಸವನ್ನ ಇನ್ನು ಸ್ಕ್ಯಾಫೋಲ್ಡಿಂಗ್ ಮುಖಾಂತರ ಕಲಿತಾ ಹೋಗ್ತಾರೆ. ಸೊ ಶಿಕ್ಷಕರು ವಿದ್ಯಾರ್ಥಿಗಳ ಪ್ರಸ್ತುತ ಮಟ್ಟವನ್ನು ಗುರುತಿಸಿ ಅವರಿಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನ ನೀಡಬೇಕು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. And next 16ನೇ ಪ್ರಶ್ನೆ, ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಲ್ಯಾಕಿಂಗ್ ರೀಡಿಂಗ್ ಫ್ಲೂಯೆನ್ಸಿ, ರಿವರ್ಷನ್ ಆಫ್ ವರ್ಡ್ಸ್, ಟೆಂಡೆನ್ಸಿ ಟುವರ್ಡ್ಸ್ ಡಿಸ್ಟ್ರಾಕ್ಷನ್ಸ್ ಆರ್ ಟಿಪಿಕಲ್ ಐಡೆಂಟಿಫೈಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ಡಿಸ್ಲೆಕ್ಸಿಯಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಡಿಸ್ಲೆಕ್ಸಿಯಾ ಒಂದು ಲರ್ನಿಂಗ್ ಡಿಸಾಬಿಲಿಟಿ ಆಗಿರುತ್ತೆ. ಸೊ ಓದುವ ಪ್ರವಾಹದ ಕೊರತೆ, ಪದಗಳನ್ನು ಹಿಂದೆ ಮುಂದೆ ಓದೋದು, ಅಕ್ಷರಗಳನ್ನ ತಪ್ಪಾಗಿ ಗುರುತಿಸೋದು, ಇದೆಲ್ಲ ಸಾಮಾನ್ಯ ಲಕ್ಷಣಗಳು. ಸೊ ಇದು ADHD ನಲ್ಲಿ ಗಮನ ಬೇರೆ ಕಡೆಗೆ ತಿರುಗೋದು ಕಂಡು ಬರುತ್ತೆ. ಸೊ ಅದರ ಪದಗಳ ಹಿಂದೆ ಮುಂದೆ ಓದೋದು ಡಿಸ್ಲೆಕ್ಸಿಯಾಗೆ ಎಕ್ಸಾಂಪಲ್ ಆಗಿರೋದ್ರಿಂದ ನಾವು ಆಪ್ಷನ್ 1 ಡಿಸ್ಲೆಕ್ಸಿಯಾ ಅನ್ನೋದನ್ನ ಆನ್ಸರ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಫೀಲ್ ಮೋರ್ ಮೋಟಿವೇಟೆಡ್ ಟು ಲರ್ನ್ ಇನ್ ಎನ್ವಿರಾನ್ಮೆಂಟ್ ವಿಚ್ ಎನ್ಶ್ಯೂರ್ಸ್ ಡ್ಯಾಶ್ ಅಂತ ಇದೆ. ವಿದ್ಯಾರ್ಥಿಗಳು ಹೆಚ್ಚು ಪ್ರೇರಿತವಾಗಿ ಕಲಿಯುವ ಪರಿಸರ ಯಾವುದು ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 2 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, A and D. ಸೊ A ಬಂದ್ಬಿಟ್ಟು ಬಿಲಾಂಗಿಂಗ್ನೆಸ್ ಅಂಡ್ ನೆಕ್ಸ್ಟು ಡಿ ಏನು ಕೊಟ್ಟಿದ್ದಾರೆ, ಸೇಫ್ಟಿ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಬಿಲಾಂಗಿಂಗ್ನೆಸ್ ಮತ್ತೆ ಸೇಫ್ಟಿ ಇರುವಂತಹ ಒಂದು ಪರಿಸರದಲ್ಲಿ ಹೆಚ್ಚು ಪ್ರೇರಿತವಾಗಿ ಕಲಿತಾ ಹೋಗ್ತಾರೆ. ಭಯ ಮತ್ತೆ ತಿರಸ್ಕಾರ ಕಲಿಕೆಯನ್ನು ಕುಗ್ಸುತ್ತೆ. ಹಾಗಾಗಿ ಆಪ್ಷನ್ A ಮತ್ತೆ D ಏನು ಕೊಟ್ಟಿದ್ದಾರೆ ಸರಿಯಾದ ಒಂದು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ 18ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಮೂವಿಂಗ್ ಫ್ರಮ್ ಕನ್ಸರ್ವೇಟಿವ್ ಎಜುಕೇಶನ್ ಟುವರ್ಡ್ಸ್ ಪ್ರೋಗ್ರೆಸಿವ್ ಎಜುಕೇಶನ್ ರಿಕ್ವೈರ್ಸ್ ಶಿಫ್ಟ್ ಫ್ರಮ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ 3 ಆನ್ಸರ್ ಆಗುತ್ತೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗೋಲ್ಸ್ ಟು ಮಾಸ್ಟರಿ ಓರಿಯೆಂಟೆಡ್ ಗೋಲ್ಸ್ ಅಂತ, ಅಂದ್ರೆ ಪ್ರದರ್ಶನ ಕೇಂದ್ರಿತ ಗುರಿಗಳಿಂದ ನೈಪುಣ್ಯ ಕೇಂದ್ರಿತ ಗುರಿಗಳಿಗೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅಂಡ್ 19ನೇ ಪ್ರಶ್ನೆ ನೋಡಿ, when learning new information, which of the following is a helpful strategy for children to use to ensure they understand the content material ಅಂತ. ಹೊಸ ಮಾಹಿತಿಯನ್ನು ಕಲಿಯುವಾಗ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಸಹಾಯವಾಗುವಂತಹ ಒಂದು ತಂತ್ರ ಯಾವುದು ಅಂತ. ಇದಕ್ಕೆ ಆಪ್ಷನ್ 1 A and B ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ, ರೀಡಿಂಗ್ ದ ಇನ್ಫಾರ್ಮೇಶನ್ ಒನ್ಸ್, ಅಂಡ್ B ಬಂದ್ಬಿಟ್ಟು ಆಸ್ಕಿಂಗ್ ಕ್ವೆಶನ್ಸ್ ಅಂಡ್ ಸೀಕಿಂಗ್ ಕ್ಲಾರಿಫಿಕೇಶನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟು ನೋಡಿ ಇಲ್ಲಿ 20ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ.
A teacher should create a classroom culture where students' motivation to learn is primarily focused to dash ಅಂತ. ಸೊ ಅಂದರೆ ಶಿಕ್ಷಕನು ತರಗತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಪ್ರೇರಣೆಯನ್ನು ಯಾವ ವಿಷಯದ ಮೇಲೆ ಕೇಂದ್ರೀಕರಿಸಬೇಕು ಅಂತ. ಆಪ್ಷನ್ 3 ನೋಡಿ ಇಲ್ಲಿ, ಅಂಡರ್ಸ್ಟ್ಯಾಂಡ್ ಅಂಡ್ ಅಪ್ರಿಷಿಯೇಟ್ ದ ಪ್ರಾಸೆಸ್ ಆಫ್ ಲರ್ನಿಂಗ್ ಅಂತ. ಅಂದರೆ ಕಲಿಕೆಯ ಒಂದು ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದರ ಒಂದು ಮೆಚ್ಚುಗೆಯನ್ನು ಪಡೆಯೋದಕ್ಕೆ ಅನ್ನೋದು. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. 21ನೇ ಒಂದು ಪ್ರಶ್ನೆ ಅಸರ್ಷನ್ ಅಂಡ್ ರೀಸನ್ ಕೊಟ್ಟಿದ್ದಾರೆ. ಅಸರ್ಷನ್ ಏನು ಕೊಟ್ಟಿದ್ದಾರೆ, ಮೇಲ್ characters in stories and books are often presented as strong and adventurous while female characters are shown as warm and sensitive. ಅಂದ್ರೆ ಕಥೆಗಳು ಮತ್ತೆ ಪುಸ್ತಕಗಳಲ್ಲಿ ಪುರುಷ ಪಾತ್ರಗಳನ್ನ ಸಾಮಾನ್ಯವಾಗಿ ಬಲಿಷ್ಠ ಮತ್ತೆ ಸಾಹಸಿಯಿಂದ ತೋರಿಸ್ತಾರೆ, ಅದೇ ತರ ಮಹಿಳೆ ಪಾತ್ರಗಳನ್ನ ಮೃದು ಮತ್ತೆ ಸಂವೇದನಾಶೀಲರಾಗಿ ತೋರಿಸ್ತಾರೆ ಅನ್ನೋದು ಅಸರ್ಷನ್. ಅಂಡ್ ರೀಸನ್ ನೋಡಿ ಇಲ್ಲಿ, ಸ್ಕೂಲ್ಸ್ ಅಂಡ್ ಕರಿಕ್ಯುಲಮ್ ಇನ್ಫ್ಲೂಯೆನ್ಸ್ ಜೆಂಡರ್ ರೋಲ್ ಐಡೆಂಟಿಟಿ ಆಸ್ ದೇ ಆರ್ ಪವರ್ಫುಲ್ ಏಜೆಂಟ್ಸ್ ಆಫ್ ಸೆಕೆಂಡರಿ ಸೋಷಿಯಲೈಸೇಷನ್. ಶಾಲೆಗಳು ಮತ್ತೆ ಪಠ್ಯಕ್ರಮಗಳು ಲಿಂಗ ಮತ್ತು ಪಾತ್ರ ಗುರುತನ್ನ ಪ್ರಭಾವಿಸುತ್ತೆ, ಯಾಕೆಂದ್ರೆ ಅವು ದ್ವಿತೀಯ ಸಾಮಾಜೀಕರಣದ ಶಕ್ತಿಶಾಲಿ ಮಾಧ್ಯಮಗಳಾಗಿದೆ ಅಂತ. ಸೊ ಇಲ್ಲಿ ಅಸರ್ಷನ್ ಅಂಡ್ ರೀಸನ್ ಅಂತ ಬಂದಾಗ ಈ ಪ್ರಶ್ನೆಗೆ ನಾವು ಆಪ್ಷನ್ 1 ಸರಿ ಅಂತ ಹೇಳಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನೋದು. ಸೊ ಪುಸ್ತಕಗಳು ಕಥೆಗಳಲ್ಲಿ ಲಿಂಗ ಪಾತ್ರಗಳ ಒಂದು ಸಾಂಪ್ರದಾಯಿಕ ಚಿತ್ರಣ ಇದು ಕಾಮನ್ ಆಗಿರುತ್ತೆ. ಇದು ಸ್ಟೂಡೆಂಟ್ಸ್ಗಳಲ್ಲಿ ಜೆಂಡರ್ ಸ್ಟೆರಿಯೋ ಟೈಪ್ಸ್ ಅನ್ನ ಬೆಳೆಸ್ತಾ ಹೋಗುತ್ತೆ. ಶಾಲೆಗಳು ಮತ್ತೆ ಪಠ್ಯಕ್ರಮಗಳು ಸೆಕೆಂಡರಿ ಸೋಷಿಯಲೈಸೇಷನ್ ನ ಪ್ರಮುಖ ಮಾಧ್ಯಮ ಆಗಿರೋದ್ರಿಂದ ಅವು ಲಿಂಗ ಪಾತ್ರ ಗುರುತನ್ನ ಪ್ರಭಾವಿಸುತ್ತೆ. ಸೊ ಹಾಗಾಗಿ ಅಸರ್ಷನ್ ಅಂಡ್ ರೀಸನ್ ಎರಡೂ ಕೂಡ ಕರೆಕ್ಟ್ ಆಗಿದೆ. ರೀಸನ್ ಅಸರ್ಷನ್ ಅನ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 22ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಇದು ಕೂಡ ಅಸರ್ಷನ್ ಅಂಡ್ ರೀಸನ್ ಆಗಿರುತ್ತೆ. ಅಸರ್ಷನ್ ಏನು, ಚಿಲ್ಡ್ರನ್ ಹೂ ಆರ್ ಸ್ಟ್ರಗ್ಲಿಂಗ್ ವಿಚ್ ಡಿಸ್ಲೆಕ್ಸಿಯಾ ಹ್ಯಾವ್ ಟ್ರಬಲ್ ಇನ್ ಫೋನೋಲಾಜಿಕಲ್ ಪ್ರೊಸೆಸಿಂಗ್ ದಟ್ ಮೇಕ್ಸ್ ಇಟ್ ಹಾರ್ಡ್ ಟು ಡಿಕೋಡ್ ವರ್ಡ್ಸ್ ಅಂತ ಇದೆ. ಡಿಸ್ಲೆಕ್ಸಿಯಾ ಇರುವ ಮಕ್ಕಳು ಫೋನೋಲಾಜಿಕಲ್ ಪ್ರೊಸೆಸಿಂಗ್ ನಲ್ಲಿ ತೊಂದರೆ ಅನುಭವಿಸ್ತಾರೆ, ಇದರಿಂದ ಪದಗಳನ್ನ ಡಿಕೋಡ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಎರಡನೇದು, ಆಲ್ ಚಿಲ್ಡ್ರನ್ ಬೆನಿಫಿಟ್ ಫ್ರಮ್ ಬೀಯಿಂಗ್ ಎನ್ಕರೇಜ್ಡ್ ಇನ್ ದೇರ್ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಅಂಡ್ ಎಬಿಲಿಟಿ. ಎಲ್ಲಾ ಮಕ್ಕಳಿಗೂ ಅವರ ಆಸಕ್ತಿ ಮತ್ತೆ ಸಾಮರ್ಥ್ಯದ ಕ್ಷೇತ್ರದಲ್ಲಿ ಪ್ರೋತ್ಸಾಹ ನೀಡಿದ್ರೆ ಲಾಭ ಆಗತ್ತೆ ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 2 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬೋತ್ ಎ ಅಂಡ್ ಆರ್ ಕರೆಕ್ಟ್. ಅಂದರೆ ಆರ್ ಎದ ಸರಿಯಾದ ವಿವರಣೆ ಅಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಡಿಸ್ಲೆಕ್ಸಿಯಾ ಇರುವ ಮಕ್ಕಳಿಗೆ ಫೋನೋಲಾಜಿಕಲ್ ಪ್ರೊಸೆಸಿಂಗ್ ಸಮಸ್ಯೆ ಇರೋದ್ರಿಂದ ಪದಗಳನ್ನ ಓದೋದಕ್ಕೆ ಮತ್ತೆ ಡಿಕೋಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಸರ್ಷನ್ ಕರೆಕ್ಟ್, ಬಟ್ ರೀಸನ್ ಕೂಡ ಕರೆಕ್ಟ್ ಆಗಿದೆ. ಯಾಕೆ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಪ್ರೋತ್ಸಾಹ ಅಗತ್ಯ, ಆದರೆ ರೀಸನ್ ಅಸರ್ಷನ್ ಅನ್ನ ನೇರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ. ನೆಕ್ಸ್ಟ್ 23ನೇ ಒಂದು ಪ್ರಶ್ನೆ, ವಾಟ್ ಇಸ್ ದ ರೋಲ್ ಆಫ್ ಪೀರ್ಸ್ ಇನ್ ಸೋಷಿಯಲೈಸೇಷನ್ ಪ್ರಾಸೆಸ್ ಅಂತ. ಸೊ ಪೀರ್ಸ್ ಅಂದ್ರೇನು, ಸಹಪಾಠಿಗಳು. ಸೊ ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ಸಹಪಾಠಿಗಳ ಪಾತ್ರ ಏನು ಅನ್ನೋದು ಪ್ರಶ್ನೆ. ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ಕಿಶೋರಾವಸ್ಥೆಯಲ್ಲಿ ಸಹಪಾಠಿಗಳ ಪ್ರಭಾವ ಹೆಚ್ಚು ಅಂತ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 24ನೇ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಲರ್ನಿಂಗ್ ಇಸ್ ನಾಟ್ ಕರೆಕ್ಟ್. ಕಲಿಕೆಯ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ. ಆಪ್ಷನ್ 3 ನೋಡಿ ಇಲ್ಲಿ, ಸೋಷಿಯಲ್ ಇಂಟರಾಕ್ಷನ್ಸ್ ಹಿಂಡರ್ಸ್ ಲರ್ನಿಂಗ್ ಅಂತ ಇದೆ. ಸಾಮಾಜಿಕ ಸಂವಹನ ಕಲಿಕೆಗೆ ಅಡ್ಡಿಯಾಗುತ್ತೆ ಅನ್ನೋದು ಕಲಿಕೆಯ ಬಗ್ಗೆ ಇರತಕ್ಕಂತಹ ಹೇಳಿಕೆಗಳಲ್ಲಿ ತಪ್ಪಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಆಸ್ ಪರ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಸ್ ಆಫ್ ಲರ್ನಿಂಗ್ ಇಸ್ ಫೆಸಿಲಿಟೇಟೆಡ್ ವೆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದ್ರೆ ಸಂರಚನಾವಾದಿ ಕಲಿಕೆಯ ಉಪಾಗಮನದ ಪ್ರಕಾರ ಕಲಿಕೆ ಸುಗಮವಾಗುವುದು ಯಾವಾಗ ಅಂತ. ಸೊ ಆಪ್ಷನ್ 1 ನೋಡಿ ಇಲ್ಲಿ, ಆಕ್ಟಿವ್ಸ್ ಆರ್ ಇಂಟರಾಕ್ಟಿವ್ ಆ್ಯಂಡ್ ಕೊಲಾಬರೇಟಿವ್ ಅಂತ. ಸೊ ಚಟುವಟಿಕೆಗಳು ಪರಸ್ಪರ ಸಂವಾದಾತ್ಮಕ ಮತ್ತು ಸಹಕಾರಾತ್ಮಕವಾಗಿರುವಾಗ. ಸೊ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ಆ್ಯಂಡ್ 26ನೇ ಒಂದು ಪ್ರಶ್ನೆ, ಅಸರ್ಷನ್ ಅಂಡ್ ರೀಸನ್. ಥ್ರೂ ಹೈಟ್ ಆ್ಯಂಡ್ ಬಾಡಿ ಬಿಲ್ಡ್ ಆರ್ ಪ್ರೈಮರಿಲಿ ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಗುಡ್ ನ್ಯೂಟ್ರಿಷನ್ ಆ್ಯಂಡ್ ಎಕ್ಸಸೈಸ್ ಆಲ್ಸೋ ಮೇಕ್ ಅ ಡಿಫ್ರೆನ್ಸ್. ಎತ್ತರ ಮತ್ತು ದೇಹದ ನಿರ್ಮಾಣ ಮುಖ್ಯವಾಗಿ ವಂಶಾನುಗತ ಲಕ್ಷಣಗಳಾಗಿದ್ರೂ ಉತ್ತಮ ಪೌಷ್ಟಿಕ ಆಹಾರ ಮತ್ತು ವ್ಯಾಯಾಮವು ವ್ಯತ್ಯಾಸ ತರುತ್ತೆ. ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ, ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟರಾಕ್ಟ್ ಇನ್ ದೇರ್ ಎಫೆಕ್ಟ್ಸ್ ಆನ್ ಡೆವಲಪ್ಮೆಂಟ್. ವಂಶ ಪಾರಂಪರ್ಯ ಮತ್ತು ಪರಿಸರನೂ ಕೂಡ ಅಭಿವೃದ್ಧಿಯ ಮೇಲೆ ಪರಸ್ಪರ ಪರಿಣಾಮ ಬೀರುತ್ತೆ ಅನ್ನೋದು. ಇದಕ್ಕೆ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನೋದು. ಅಂಡ್ ನೆಕ್ಸ್ಟ್ 27ನೇ ಒಂದು ಪ್ರಶ್ನೆ, ಇನ್ ಅನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಡಾಪ್ಟೇಷನ್ ಶುಡ್ ಬಿ ಮೇಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ, ABCD ಅನ್ನೋದು. ಸೊ ಆಪ್ಷನ್ 4 ಲರ್ನಿಂಗ್ ಗೋಲ್ಸ್, ಟೀಚಿಂಗ್ ಲರ್ನಿಂಗ್ ಸ್ಟ್ರಾಟಜೀಸ್, ಪ್ರಾವಿಷನಿಂಗ್ ಆಫ್ ಸಪೋರ್ಟ್, ಅಸೆಸ್ಮೆಂಟ್. ಸೊ 4th ಒನ್ ಆಪ್ಷನ್ 4 ಸರಿಯಾದ
ಉತ್ತರ ಆಗಿರುತ್ತೆ. ಆ್ಯಂಡ್ 28ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಸೆನ್ಸರಿ ಇಂಪೇರ್ಮೆಂಟ್ಸ್ ಅಂತ ಇದೆ. ಸೊ ಆಪ್ಷನ್ 2 ಡಿಸ್ಗ್ರಾಫಿಯಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ, ಲೇಖನ ದೋಷ. ಸೊ ಸೆನ್ಸರಿ ಇಂಪೇರ್ಮೆಂಟ್ಸ್ ಅಂತಂದ್ರೆ ದೃಷ್ಟಿ, ಶ್ರವಣ, ಸ್ಪರ್ಶ, ರುಚಿ, ವಾಸನೆ ಇವುಗಳ ಒಂದು ಅಸಮರ್ಥತೆ. ಸೊ ಡಿಸ್ಗ್ರಾಫಿಯಾ ಒಂದು ಲರ್ನಿಂಗ್ ಡಿಸೇಬಿಲಿಟಿ ಆಗಿರೋದ್ರಿಂದ ಬರೆಯುವಲ್ಲಿ ತೊಂದರೆ ಉಂಟಾಗುತ್ತೆ, ಇದು ಸೆನ್ಸರಿ ಇಂಪೇರ್ಮೆಂಟ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ 2 ಆನ್ಸರ್ ಆಗುತ್ತೆ. And next 29ನೇ ಪ್ರಶ್ನೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಎಂಪಸೈಸಸ್ ಆನ್ ಟ್ರಾನ್ಸ್ಫಾರ್ಮಿಂಗ್ ಅಸೆಸ್ಮೆಂಟೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ 3 ನೋಡಿ ಇಲ್ಲಿ, ಇನ್ಕಾರ್ಪೊರೇಟಿಂಗ್ ಸೆಲ್ಫ್ ಅಸೆಸ್ಮೆಂಟ್ ಆ್ಯಂಡ್ ಪೀರ್ ಅಸೆಸ್ಮೆಂಟ್ ಅಂತ. ಸೊ ಇದು NEP 2020 ಮೌಲ್ಯಮಾಪನವನ್ನು ಫಾರ್ಮೇಟಿವ್, ಹಾಲಿಸ್ಟಿಕ್ ಆ್ಯಂಡ್ ಲರ್ನರ್ ಸೆಂಟರ್ಡ್ ಆಗಿ ಪರಿವರ್ತಿಸೋದಕ್ಕೆ ಇದು ಒತ್ತಿ ಹೇಳೋದ್ರಿಂದ ಇದರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಮತ್ತೆ ಪೀರ್ ಅಸೆಸ್ಮೆಂಟ್ ಸೇರಿಸೋದನ್ನು ಶಿಫಾರಸು ಮಾಡಿರೋದ್ರಿಂದ ಸಮೇಟಿವ್ ಅಸೆಸ್ಮೆಂಟ್ ಅಥವಾ ಏಕಮಾನದ ಬುದ್ಧಿಮತ್ತೆ ಕಲ್ಪನೆ NEP 2020 ಒಂದು ಉದ್ದೇಶ ಅಲ್ಲ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಅಂಡ್ ಲಾಸ್ಟ್ ಒನ್ ನೋಡಿ 30ನೇ ಪ್ರಶ್ನೆ, ಫಾಲೋವಿಂಗ್ ಲೇ ವೈಗೋಟ್ಸ್ಕೀಸ್ ಐಡಿಯಾಸ್ a teacher decided to give hints and clues to the students who were stuck on a given problem and let the students try to solve that problem again. By doing so, teacher is practicing the concept of dash ಅಂತ ಕೇಳಿದ್ದಾರೆ. ಆಪ್ಷನ್ 4 ಸ್ಕ್ಯಾಫೋಲ್ಡಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು CTET ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ಕೀ ಆನ್ಸರ್ಸ್ ಆಗಿರುತ್ತೆ, ಸಂಭಾವನೆಯ ಕೀ ಉತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.